ಹಲೋ ಎಲ್ಲರಿಗೂ ನಮಸ್ಕಾರ. ನಾನಿವತ್ತು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ಈ ಸಿನಿಮಾದ ಟೋಟಲ್ ಕಾಂಟ್ಯಾಕ್ಟ್ಸ್ ನಿಮಗೆ ಅರ್ಥ ಆಗಬೇಕು ಅಂದ್ರೆ ಟಾಮ್ ಹಾಲೆಂಡ್ ಅವರ ಈ ಹಿಂದಿನ ಸ್ಪೈಡರ್ ಮ್ಯಾನ್ ಚಿತ್ರಗಳನ್ನ ನೀವು ನೋಡಿರ್ಬೇಕಾಗುತ್ತೆ. ಸೊ ಬನ್ನಿ ಕತೆ ಶುರು ಮಾಡೋಣ. ಈ ಮೂವಿ ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಸಿನಿಮಾದ ಎಂಡಿಂಗ್ ನಿಂದಲೇ ಶುರುವಾಗುತ್ತೆ. ಇಲ್ಲಿ ನಮ್ಮ ಕಥಾನಾಯಕ ಪೀಟರ್ ಪಾರ್ಕರ್ ನ ಇಚ್ಛೆಯಂತೆ ಡಾಕ್ಟರ್ ಸ್ಟ್ರೇಂಜ್ ನ ಮಂತ್ರದ ಸಹಾಯದಿಂದ ಇಡೀ ಪ್ರಪಂಚವೇ ಪೀಟರ್ ಪಾರ್ಕರೇ ಸ್ಪೈಡರ್ ಅನ್ನೋದನ್ನ ಮರ್ತಿದೆ. ಫ್ರೆಂಡ್ಸ್, ಈ ಪೀಟರ್ ಜೊತೆ ಸ್ಪೈಡರ್ ಜೊತೆ ಯಾರ್ಯಾರು ಕ್ಲೋಸ್ ಆಗಿರ್ತಾರೋ ಅವ್ರಿಗೆಲ್ಲರಿಗೂ ಸ್ಪೈಡರ್ ನ ಎನಿಮೀಸ್ ಗಳಿಂದ ತೊಂದರೆ ಆಗುತ್ತೆ. ಫಾರ್ ಎಕ್ಸಾಂಪಲ್, ಸ್ಪೈಡರ್ ಮ್ಯಾನ್ ನೋ ವೇ ಹೋಮ್ ಸೀರೀಸ್ ನಲ್ಲಿ ಸ್ಪೈಡರ್ ಮ್ಯಾನ್ ಆಂಟಿಯನ್ನ ಸ್ಪೈಡರ್ ಮ್ಯಾನ್ ಎನಿಮೀಸ್ ಸಾಯಿಸ್ಬಿಟ್ಟಿರ್ತಾರೆ. ಅದಕ್ಕೆ ಪೀಟರ್ ಇಡೀ ಪ್ರಪಂಚವೇ ನನ್ನನ್ನ ಮರ್ತೋಗ್ಲಿ ಅನ್ನೋ ಹಾಗೆ ಮಾಡಿರ್ತಾನೆ. ಪೀಟರ್ ನ ಕ್ಲೋಸ್ ಫ್ರೆಂಡ್ ನೆಡ್, ಪೀಟರ್ ನ ಗರ್ಲ್ ಫ್ರೆಂಡ್ ಎಂಜೆ, ಇವ್ರು 3 ಜನ ಒಟ್ಟಿಗೆ ಸೇರಿದ್ರೆ ಅದರಲ್ಲಿರೋ ಖುಷಿನೇ ಬೇರೆ. ಆದ್ರೆ ಫ್ರೆಂಡ್ಸ್, ಇವರು ಕೂಡ ಪೀಟರ್ ಪಾರ್ಕರ್ ನ ಮರ್ತಿದ್ದಾರೆ. ಪೀಟರ್ ಹತ್ರ ಒಂದು ಲೆಟರ್ ಇದೆ. ಆ ಲೆಟರ್ ಅನ್ನ ಎಂಜೆಗೆ ಕೊಟ್ರೆ ಪೀಟರ್ ಪಾರ್ಕರೇ ಸ್ಪೈಡರ್ ಅನ್ನೋದು ಆಕೆಗೆ ನೆನಪಾಗುತ್ತೆ. ಆಕೆಗೆ ಏನಾದ್ರೂ ಅದು ನೆನಪಾದ್ರೆ ಎಲ್ಲಿ ತೊಂದರೆ ಆಗಿತ್ತು ಅನ್ನೋ ಕಾರಣಕ್ಕೆ ಸ್ಪೈಡರ್ ಆ ಲೆಟರ್ ಅನ್ನ ಆಕೆಗೆ ಕೊಡೋದಿಲ್ಲ. ಪೀಟರ್ ಒಬ್ನೇ ಇರ್ತಾನೆ. ಡೇ ಟೈಮ್ ಅಲ್ಲಿ ಆತ ಸ್ಪೈಡರ್ ಆಗಿ ತೊಂದರೆ ಕೊಡೋರ್ನೆಲ್ಲ ಮಟ್ಟ ಹಾಕೋದು. ರಾತ್ರಿ ಆದ್ರೆ ನೆಡ್ ಮತ್ತೆ ಎಂಜೆಯ ಇನ್ಸ್ಟಾಗ್ರಾಮ್ ರೀಲ್ಸ್ ನ ನೋಡಿ ಅವ್ರ ಜೊತೆ ಕಳೆದಂತಹ ಕ್ಷಣಗಳನ್ನೆಲ್ಲ ನೆನ್ಪ್ ಮಾಡ್ಕೊಳ್ತಾ ಇರ್ತಾನೆ. ಹೀಗಿದ್ದಾಗ ಪೀಟರ್ಗೆ ಒಂದು ಕ್ರೈಮ್ ಸಿಗ್ನಲ್ ಬರುತ್ತೆ. ನ್ಯೂಯಾರ್ಕ್ ಸಿಟಿ ಮೇಲೆ ಕೆಲವೊಂದಷ್ಟು ವಿಲನ್ಸ್ ಅಟ್ಯಾಕ್ ಮಾಡಿರ್ತಾರೆ. ಅದರಲ್ಲಿ ಒಬ್ಬ ಸ್ಕಾರ್ಪಿಯನ್. ಇವರಿಬ್ಬರ ನಡುವೆ ಅವಾಗವಾಗ ಫೈಟ್ ನಡೀತಾ ಇರುತ್ತೆ. ಸ್ಪೈಡರ್ ಕೈಯಿಂದ ಸೋಲೋದೇ ಇವನ್ ಕೆಲಸ. ಈಗಲೂ ಕೂಡ ಸ್ಕಾರ್ಪಿಯನ್ ಸ್ಪೈಡರ್ ಇಂದ ಸೋಲ್ತಾನೆ. ಸ್ಪೈಡರ್ ಇದೇ ತರ ಸಿಟಿ ಮೇಲೆ ಅಟ್ಯಾಕ್ ಮಾಡೋ ವಿಲನ್ಸ್ ನ ಮಟ್ಟ ಹಾಕಿ ಅವ್ರನ್ನ ಡಿಒಡಿಸಿಗೆ ಹ್ಯಾಂಡ್ ಓವರ್ ಮಾಡ್ತಾನೆ. ಡಿಒಡಿಸಿ ಅಂದ್ರೆ ಡಿಪಾರ್ಟ್ಮೆಂಟ್ ಆಫ್ ಡ್ಯಾಮೇಜ್ ಕಂಟ್ರೋಲ್. ಫ್ರೆಂಡ್ಸ್, ಡಿಒಡಿಸಿ ಹಾಗೆ ಸ್ಪೈಡರ್ ಇಬ್ರು ಸೇರ್ಕೊಂಡು ಸಿಟಿಲಿರೋ ವಿಲನ್ಸ್ ನೆಲ್ಲ ಮಟ್ಟ ಹಾಕ್ತಿರ್ತಾರೆ. ಹೀಗಿದಾಗ ಒಂದು ಟ್ಯಾಂಕರ್ ಸಿಟಿನಲ್ಲಿ ರಂಪಾಟ ಮಾಡ್ಕೊಂಡು ಸಿಟಿ ಮೇಲೆ ಅಟ್ಯಾಕ್ ಮಾಡ್ತಾ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಕಡೆಗೆ ಬರ್ತಾ ಇರುತ್ತೆ. ಜನಗಳಿಗೆ ತೊಂದರೆ ಆಗ್ಬಾರ್ದು ಅಂತ ಸ್ಪೈಡರ್ ಈ ಟ್ಯಾಂಕರ್ ನ ಸ್ಟಾಪ್ ಮಾಡೋದಕ್ಕೆ ನೋಡ್ತಾನೆ. ಆದ್ರೆ ಆಗಲ್ಲ. ಇದೇ ಟೈಮ್ಗೆ ಪನಿಷರ್ ಫ್ರಾಂಕ್ ನ ಎಂಟ್ರಿ ಆಗುತ್ತೆ. ಫ್ರಾಂಕ್ ತನ್ನ ವೆಪನ್ ನ ತಗೊಂಡು ಟ್ಯಾಂಕರ್ ಮೇಲೆ ಶೂಟ್ ಮಾಡೋದಕ್ಕೆ ನೋಡ್ತಾನೆ. ಆಗ ಸ್ಪೈಡರ್ ಫ್ರಾಂಕ್ ನ ತಡಿತಾನೆ. ಫ್ರೆಂಡ್ಸ್, ಇಲ್ಲಿ ಫ್ರಾಂಕ್ ನ ಐಡಿಯಾಲಜಿ ಮತ್ತೆ ಸ್ಪೈಡರ್ ನ ಐಡಿಯಾಲಜಿ ತುಂಬಾನೇ ವ್ಯತ್ಯಾಸ ಇದೆ. ಫ್ರಾಂಕ್ ಎನಿಮೀಸ್ ಗಳನ್ನೆಲ್ಲ ಸ್ಥಳದಲ್ಲೇ ಹೊಡೆದು ಸಾಯಿಸಾಕ್ಬೇಕು ಅಂತ ಅನ್ಕೊಳ್ತಾನೆ. ಆದ್ರೆ ಸ್ಪೈಡರ್ಗೆ ಸ್ವಲ್ಪ ಶಾಂತ ಸ್ವಭಾವ. ಎನಿಮೀಸ್ ಗಳನ್ನ ಹಿಡಿದು ಅವ್ರಿಗೆ ಬುದ್ಧಿವಾದ ಹೇಳಿ ಪೊಲೀಸ್ ಅವ್ರಿಗೆ ಹ್ಯಾಂಡ್ ಓವರ್ ಮಾಡುದು. ಈಗ ಈ ಟ್ಯಾಂಕರ್ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ಒಳಗಡೆ ಹೋಗಿ ನಿಲ್ಲುತ್ತೆ. ಈ ಟ್ಯಾಂಕರ್ ನ ಡ್ರೈವ್ ಮಾಡ್ತಿದ್ದು ಯಾರೋ ಒಬ್ಬ ಮಾನ್ಸ್ಟರ್ ಇರ್ಬೇಕು ಅಂತ ಸ್ಪೈಡರ್ ಅನ್ಕೊಂಡಿರ್ತಾನೆ. ಆದ್ರೆ ಇದನ್ನ ಓಡಿಸ್ತಿದ್ದು ಒಬ್ಬ ಮುದುಕಿ. ಫ್ರೆಂಡ್ಸ್, ಇಲ್ಲೊಂದು ಟ್ವಿಸ್ಟ್ ಇದೆ. ಇಷ್ಟೊಂದು ಸ್ಪೀಡ್ ಆಗಿ ಈ ಅಜ್ಜಿ ಈ ಟ್ಯಾಂಕರ್ ನ ಓಡಿಸ್ಕೊಂಡ್ ಬರಕ್ಕಾಗುತ್ತಾ? ಈ ಮುದುಕಿಗೆ ಇಲ್ಲಿ ಏನ್ ನಡೀತಾ ಇದೆ ಅನ್ನೋದ್ರ ಬಗ್ಗೆ ಅರಿವೇ ಇಲ್ಲ. ಈಕೆ ಮೈಂಡ್ ಅನ್ನ ಯಾರೋ ಕಂಟ್ರೋಲ್ ಮಾಡ್ತಾ ಇದಾರೆ. ಅಂದ್ರೆ ಯಾವುದೋ ಒಂದು ಆತ್ಮ ಈ ಅಜ್ಜಿ ದೇಹವನ್ನ ಸೇರಿದೆ. ಆ ಆತ್ಮ ಅಲ್ಲಿದ್ದವರ ಎಲ್ಲರ ದೇಹವನ್ನ ನುಗ್ಗಿ ನುಗ್ಗಿ ಬರುತ್ತೆ. ಅಂದ್ರೆ ಈ ಆತ್ಮಕ್ಕೆ ಎಲ್ಲರ ದೇಹವನ್ನ ನುಗ್ಗಬಲ್ಲ ಶಕ್ತಿ ಇರುತ್ತೆ. ಈ ಆತ್ಮ ಸ್ಪೈಡರ್ ಬಾಡಿಗೆ ಸೇರ್ಕೊಳ್ಳೋದಕ್ಕೆ ನೋಡುತ್ತೆ. ಆದ್ರೆ ಅದು ಸಾಧ್ಯ ಆಗಲ್ಲ. ಸ್ಪೈಡರ್ಗೆ ಇದನ್ನೆಲ್ಲ ನೋಡಿ ಇಲ್ಲಿ ಏನಾಗ್ತಿದೆ ಅನ್ನೋದೇ ಅರ್ಥ ಆಗಲ್ಲ. ಈಗ ಈತ ಬ್ಲ್ಯಾಕ್ ಬೀಡೋ ಹತ್ರ ಹೋಗ್ತಾನೆ. ಈಕೆನೂ ಕೂಡ ಒಬ್ಬ ಅವೆಂಜರ್. ಆಕೆ ಹೇಳ್ತಾಳೆ, ಆ ಆತ್ಮಕ್ಕೆ ಏನೋ ಬೇಕು, ಏನೇನೋ ಹುಡುಕ್ತಾ ಇದೆ. ಹೆಡ್ ಕ್ವಾರ್ಟರ್ಸ್ಗೂ ಆತ್ಮಕ್ಕೂ ಏನೋ ಸಂಬಂಧ ಇದೆ. ನೀವು ಅಲ್ಲೇ ಹೋಗಿ ವಿಚಾರಿಸಿದ್ರೆ ಗೊತ್ತಾಗುತ್ತೆ ಅಂತಾಳೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಪೈಡರ್ ಡ್ಯಾಮೇಜ್ ಕಂಟ್ರೋಲ್ ಹೆಡ್ ಕ್ವಾರ್ಟರ್ಸ್ ನ ಹೆಡ್ ಆದಂತಹ ವಿಲ್ ಹತ್ರ ಬರ್ತಾರೆ. ನಡೆದಿರೋ ಘಟನೆ ಬಗ್ಗೆ ಹೇಳ್ತಾರೆ. ಆಗ ಆಫೀಸರ್ ವಿಲ್, ನಾವು ಎಷ್ಟು ಜನ ವಿಲನ್ಸ್ ಗಳನ್ನ ಅರೆಸ್ಟ್ ಮಾಡಿ ನಮ್ಮ ಅಂಡರ್ ಅಲ್ಲಿ ಇಟ್ಟಿದೀವಿ. ಅವರಲ್ಲಿ ಯಾರೋ ಒಬ್ಬರನ್ನ ಬಿಡಿಸೋದಕ್ಕೆ ಯಾರೋ ಈ ತರ ಪ್ಲಾನ್ ಮಾಡಿರ್ಬೋದು ಅಂತ ಹೇಳ್ತಾರೆ. ನೆಕ್ಸ್ಟ್ ಸೀನ್ ಅಲ್ಲಿ ಪೀಟರ್ ಸ್ಪೈಡರ್ ಒಂದು ಕೆಫೆಲ್ ಇರ್ತಾನೆ. ಈತ ತನ್ನ ಪ್ರಾಣ ಸ್ನೇಹಿತ ನೆಡ್ ನ ನೋಡ್ತಾನೆ. ಪೀಟರ್ ನೆಡ್ ನ ನೋಡಿ ತುಂಬಾನೇ ಖುಷಿ ಆಗ್ತಾನೆ. ನೆಡ್ ಈಗ ಒಂದು ಪಾರ್ಟಿಗೆ ಬಂದಿರ್ತಾನೆ. ನೆಡ್ ನ ಫಾಲೋ ಮಾಡ್ಕೊಂಡು ಪೀಟರ್ ಸಹ ಅಲ್ಲಿಗೆ ಬರ್ತಾನೆ. ಫ್ರೆಂಡ್ಸ್, ನೆಡ್ ಒಂದು ಡಿವೈಸ್ ನ ಕಂಡು ಹಿಡಿದಿರ್ತಾನೆ. ಅದೇನಂದ್ರೆ ಸ್ಪೈಡರ್ ಮ್ಯಾನ್ ಎಲ್ಲಿದ್ದಾನೆ, ಎಲ್ಲೆಲ್ಲಿ ಓಡಾಡ್ತಾನೆ ಅನ್ನೋದ್ರ ಬಗ್ಗೆ ಅದು ಲೊಕೇಶನ್ ಅನ್ನ ತೋರಿಸುತ್ತೆ. ಈ ಕಡೆ ಪಾರ್ಟಿಲಿ ಎಂಜೆ ಕೂಡ ಇರ್ತಾಳೆ. ಪೀಟರ್ ಎಂಜೆನ ತುಂಬಾನೇ ಪ್ರೀತಿಯಿಂದ ನೋಡ್ತಾನೆ. ಬಿಕಾಸ್ ಆಫ್ಟರ್ ದ ಲಾಂಗ್ ಟೈಮ್ ನೆಡ್ ಹಾಗೆ ಎಂಜೆನ ಈತ ಮೀಟ್ ಮಾಡ್ತಿರೋದು. ಪೀಟರ್ ಇವರಿಬ್ಬರನ್ನು ಮಾತಾಡಿಸ್ತಾನೆ. ಆದ್ರೆ ಇವರಿಬ್ಬರಿಗೆ ಪೀಟರ್ ಯಾರು ಅನ್ನೋದೇ ನೆನಪಿಲ್ಲ. ಸುಮ್ನೆ ಜನರಲ್ ಆಗಿ ಹಾಗೆ ಮಾತಾಡಿಸ್ತಾರೆ. ಪೀಟರ್ಗೆ ಎಂಜೆನ ನೋಡಿ ನಿಂತ ನೆಲವೇ ಕೂಸ್ದ ಹಾಗಾಗುತ್ತೆ. ಯಾಕಂದ್ರೆ ಎಂಜೆ ಮತ್ತೆ ಆಕೆಯ ಹೊಸ ಬಾಯ್ ಫ್ರೆಂಡ್ ತುಂಬಾನೇ ಕ್ಲೋಸ್ ಆಗಿ ಕಿಸ್ ಮಾಡ್ತಾ ಇರೋದನ್ನ ನೋಡಿ ಪೀಟರ್ ಮನ್ಸು ಚೂರಾಗ್ಬಿಡುತ್ತೆ. ಪೀಟರ್ ಸಡನ್ ಆಗಿ ತನ್ನ ಮನೆಗೆ ಅಲ್ಲಿಂದ ಹೊರಡ್ತಾನೆ. ತುಂಬಾ ಬೇಜಾರಲ್ಲಿರೋ ಪೀಟರ್ಗೆ ಹೇಗೆಗೂ ವಿಚಿತ್ರವಾಗಿ ಫೀಲ್ ಆಗ್ತಾ ಇರುತ್ತೆ. ತಲೆ ಸುತ್ತದ ಕೂಡ ಆಗ್ತಾ ಇರುತ್ತೆ. ನೆಕ್ಸ್ಟ್ ಈತ ಕಣ್ಬಿಟ್ಟು ನೋಡಿದ್ರೆ ಶಾಕು. ಯಾಕಂದ್ರೆ ಪೀಟರ್ ಒಂದು ಬಿಲ್ಡಿಂಗ್ ಕೆಳಗಡೆ ನೇತಾಡ್ತಾ ಇರ್ತಾನೆ. ಮಿಸ್ ಆಗಿ ಏನಾದ್ರೂ ಕೆಳಗಡೆ ಬಿದ್ರೆ ಅಷ್ಟೇ ಕತೆ. ಈತ ತನಗೆ ಗೊತ್ತಿಲ್ಲದೇನೆ ಒಂದು ವೆಬ್ ನೆಟ್ ನ ಕ್ರಿಯೇಟ್ ಮಾಡ್ಕೊಂಡು ಈ ಬಿಲ್ಡಿಂಗ್ ಕೆಳಗಡೆ ನೇತಾಡ್ತಿದ್ದ. ಈಗ ಪೀಟರ್ಗೆ ಆರ್ಗ್ಯಾನಿಕ್ ಆಗಿ ಸ್ಪೈಡರ್ ವೆಬ್ ಬರ್ತಾ ಇರುತ್ತೆ. ಇದು ಅವ್ನ ಕಂಟ್ರೋಲ್ಗೆ ಸಿಕ್ಕೋದಿಲ್ಲ. ನೆಕ್ಸ್ಟ್ ಈತ ಲ್ಯಾಬ್ಗೆ ಹೋಗಿ ಚೆಕ್ ಮಾಡಿಸ್ತಾನೆ. ಅಲ್ಲಿ ಅವನಿಗೆ ಗೊತ್ತಾಗುತ್ತೆ ಪೀಟರ್ ನ DNA ಲಿ ಚೇಂಜಸ್ ಆಗಿರುತ್ತೆ. ಪೀಟರ್ ನ ಶಕ್ತಿ ಮತ್ತಷ್ಟು ದುಪ್ಪಟ್ಟಾಗಿರುತ್ತೆ. ಇವನ್ಗೆ ಒಂದು ಸಣ್ಣ ಸಣ್ಣ ಶಬ್ದವು ಕೂಡ ಜೋರಾಗಿ ಕೇಳಿಸ್ತಾ ಇರುತ್ತೆ. ಇದರಿಂದ ಇವನ್ಗೆ ತಲೆ ಸಿಡಿದ ಹಾಗಾಗ್ತಿರುತ್ತೆ. ಪೀಟರ್ ಈಗ ತುಂಬಾನೇ ಪವರ್ಫುಲ್ ಆಗಿದ್ದಾನೆ. ಇವನ ಎಬಿಲಿಟಿ ಎಕ್ಸ್ಟ್ರೀಮ್ ಲೆವೆಲ್ ಅಂತ ಹೇಳ್ಬೋದು. ಇದೇ ಟೈಮ್ಗೆ ಸಿಟಿ ಮೇಲೆ ಸ್ಕಾರ್ಪಿಯನ್ ಅಟ್ಯಾಕ್ ಮಾಡಿದಾನೆ ಅಂತ ಗೊತ್ತಾಗುತ್ತೆ. ಮತ್ತೆ ಸ್ಪೈಡರ್ ಹಾಗೆ ಸ್ಕಾರ್ಪಿಯನ್ ನಡುವೆ ಸಖತ್ ಫೈಟ್ ನಡೆಯುತ್ತೆ. ಸ್ಕಾರ್ಪಿಯನ್ ತುಂಬಾನೇ ಪವರ್ಫುಲ್ ಆಗಿದ್ದಾನೆ. ಆತ ಸ್ಪೈಡರ್ಗೆ ಚೆನ್ನಾಗಿ ಹೊಡೆದ. ಫ್ರೆಂಡ್ಸ್, ಇಲ್ಲಿ ಟ್ವಿಸ್ಟ್ ಏನಂದ್ರೆ ಸ್ಕಾರ್ಪಿಯನ್ ಅಲ್ಲ,
ಸ್ಕಾರ್ಪಿಯನ್ ಬಾಡಿ ಒಳಗಡೆ ಆ ಆತ್ಮ ಸೇರ್ಕೊಂಡಿತ್ತು. ಈಗ ಸ್ಪೈಡರ್ ಮ್ಯಾನ್ ಕಣ್ಣು ಬ್ಲಾಕ್ ಆಗುತ್ತೆ. ಹೊಡ್ಸ್ಕೊತಿದ್ದ ಸ್ಪೈಡರು ಸ್ಕಾರ್ಪಿಯನ್ಗೆ ಇದ್ಕಿದ್ದಂಗೆ ತಿರುಗಿಸಿ ಚೆನ್ನಾಗಿ ಹೊಡಿತಾನೆ. ಸ್ಕಾರ್ಪಿಯನ್ನ ಎತ್ತಿ ಒಂದು ಪೊಲೀಸ್ ಕಾರ್ ಮೇಲೆ ಬಿಸಾಕ್ತಾನೆ. ಇದರಿಂದ ಅಲ್ಲಿದ್ದ ಒಬ್ಬ ಲೇಡಿ ಪೊಲೀಸ್ ಆಫೀಸರ್ಗೆ ಇಂಜೂರ್ ಆಗುತ್ತೆ. ಸ್ಪೈಡರ್ಗೆ ತಾನು ಯಾವ ಲೆವೆಲ್ ಅಲ್ಲಿ ಫೈಟ್ ಮಾಡ್ತಿದ್ದ ಅನ್ನೋದು ಅವನ್ಗೆ ಗೊತ್ತಿರಲ್ಲ. ನನ್ನಿಂದ ಒಬ್ಬ ಲೇಡಿಗೆ ಈ ತರ ಇಂಜೂರ್ ಆಯ್ತಲ್ಲ ಅಂತ ಗಿಲ್ಟ್ ಫೀಲ್ ಮಾಡ್ಕೊಳ್ತಾನೆ. ಈಗ ಸ್ಪೈಡರು ತನ್ನಲ್ಲಿರೋ ಬ್ಯಾಡ್ ಪರ್ಸನಾಲಿಟಿನ ಹೇಗಾದ್ರೂ ಕಂಟ್ರೋಲ್ ಮಾಡ್ಬೇಕು ಅಂತ ಡಾಕ್ಟರ್ ಬ್ರೂಸ್ ಬ್ಯಾನರ್ ಹತ್ರ ಹೋಗ್ತಾನೆ. ಈ ಬ್ರೂಸ್ ಬ್ಯಾನರ್ ಬೇರೆ ಯಾರು ಅಲ್ಲ, ಹಲ್ಕ್. ಇವರು ಒಬ್ಬ ಪ್ರೊಫೆಸರ್ ಆಗಿರ್ತಾರೆ. ಬ್ರೂಸ್ ಬ್ಯಾನರ್ ಕೈಯಲ್ಲಿ ಒಂದು ಡಿವೈಸ್ ಇರುತ್ತೆ. ಆ ಡಿವೈಸ್ ನ ಅವ್ರೇನಾದ್ರೂ ರಿಮೂವ್ ಮಾಡಿದ್ರೆ ಅವರು ಹಲ್ಕ್ ಆಗಿ ಕನ್ವರ್ಟ್ ಆಗ್ತಿದ್ರು. ಈಗ ಪೀಟರ್ ಕೇಳ್ತಾನೆ, ನನ್ನಲ್ಲಿರೋ ಬ್ಯಾಡ್ ಪರ್ಸನಾಲಿಟಿನ ಹೇಗೆ ರಿಮೂವ್ ಮಾಡೋದು ಅಂತ. ಅದಕ್ಕೆ ಬ್ರೂಸ್ ಬ್ಯಾನರ್, ಒಳ್ಳೇದು ಕೆಟ್ಟದು ಅಂತ ಯಾವ್ದೂ ಇಲ್ಲ. ನೀನು ಯಾವ್ದನ್ನ ಕೆಟ್ಟದು ಅಂತ ಅನ್ಕೊಂಡಿದೀಯೋ ಅದನ್ನ ನೀನು ಸರಿಯಾಗಿ ಅರ್ಥ ಮಾಡ್ಕೋ, ಅವಾಗ ಅದೇ ನಿನ್ಗೆ ಉಪಯೋಗಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ನೆಕ್ಸ್ಟ್ ನಮ್ ಪೀಟರ್ ಪಾರ್ಕರ್ ತನ್ನಲ್ಲಿರೋ ಬ್ಯಾಡ್ ಪರ್ಸನಾಲಿಟಿನ ಕಂಟ್ರೋಲ್ ಮಾಡೋದಕ್ಕೆ ಅಂತ ಒಂದು ಡಿವೈಸ್ ನ ತಯಾರಿ ಮಾಡ್ತಾರೆ. ಆ ಡಿವೈಸ್ ನ ಅವರು ತಮ್ಗೆ ಕನೆಕ್ಟ್ ಮಾಡ್ಕೊಂಡಾಗ ಅದು ಹೀಟ್ ಆಗ್ಬಿಡ್ತಾ ಇರುತ್ತೆ. ಸೊ ಹೀಗೆ ಪೀಟರು ಆ ಡಿವೈಸ್ ಬಗ್ಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ರಸ್ತೆಯಲ್ಲಿ ಓಡಾಡೋ ಜನಗಳೆಲ್ಲ ಪೀಟರ್ ನ ಸ್ಪೈಡರ್ ಅಂತ ಗುರ್ತು ಹಿಡಿದು ಮಾತಾಡ್ತಾ ಇರ್ತಾರೆ. ಆದ್ರೆ ಇದು ಪೀಟರ್ಗೆ ಆಶ್ಚರ್ಯ ಅನ್ಸ್ತಿರುತ್ತೆ. ಯಾಕಂದ್ರೆ ಪೀಟರೇ ಸ್ಪೈಡರ್ ಅನ್ನೋದು ಯಾರ ನೆನಪಲ್ಲೂ ಉಳ್ದಿಲ್ಲ ಅನ್ನೋದು ಪೀಟರ್ಗೆ ಗೊತ್ತು. ಆಗ ಇಲ್ಲಿ ನಮ್ಗೆ ಗೊತ್ತಾಗುತ್ತೆ, ಅಲ್ಲಿ ಮಾತಾಡ್ಸ್ತಿದ್ದು ಜನಗಳೆಲ್ಲ ಆ ಆತ್ಮ ಅಲ್ಲಿರೋ ಜನಗಳ ಬಾಡಿಗೆ ಸೇರ್ಕೊಂಡು ನಿನ್ ಫ್ರೆಂಡ್ ನೆಡ್ ಮತ್ತೆ ಎಂಜೆನ ಕಾಪಾಡ್ಕೋ, ನಾನು ಎಂಜೆ ಹತ್ರ ಹೋಗ್ತಾ ಇದ್ದೀನಿ ಅಂತ ಹೇಳುತ್ತೆ. ಆ ಆತ್ಮ ಜನರ ಬಾಡಿಗೆ ಸೇರ್ಕೊಂಡು ಎಂಜೆ ಇರೋ ಕಡೆಗೆ ಹೋಗ್ತಾ ಇರುತ್ತೆ. ಸ್ಪೈಡರ್ ಕೂಡ ಎಂಜೆನ ಕಾಪಾಡೋದಕ್ಕೆ ಎಂಜೆ ಇರೋ ಕಡೆ ಹೋಗ್ತಾ ಇರ್ತಾನೆ. ಸ್ಪೈಡರ್ ತನ್ನ ಪರ್ಸನಲ್ ಅಸಿಸ್ಟೆಂಟ್ ಇವಿನ ಕೇಳ್ತಾನೆ, ಅಂದ್ರೆ ಎಐ ನ, ಈ ಆತ್ಮ ಹ್ಯೂಮನ್ ಬಾಡಿನ ಎಷ್ಟು ಡಿಸ್ಟೆನ್ಸ್ ಅಲ್ಲಿ ಪೊಸೆಸ್ ಮಾಡ್ತಾ ಇದೆ ಅಂತ ಕೇಳ್ತಾನೆ. ಆಗ ನಮ್ಗೆ ಗೊತ್ತಾಗುತ್ತೆ, ಈ ಸ್ಪಿರಿಟ್ ಅಂದ್ರೆ ಆತ್ಮ 33 ಮೀಟರ್ ಡಿಸ್ಟೆನ್ಸ್ ಅಲ್ಲಿ ಹ್ಯೂಮನ್ ಬಾಡಿನ ಪೊಸೆಸ್ ಮಾಡ್ತಿದೆ ಅಂತ. ನೆಕ್ಸ್ಟ್ ಈ ಆತ್ಮ ಅಲ್ಲೇ ಹೋಗ್ತಿರೋ ಹೆಲಿಕಾಪ್ಟರ್ ನ ಓಡಿಸ್ತಿರೋ ದೇಹದೊಳಗಡೆ ಸೇರ್ಕೊಳ್ಳುತ್ತೆ. ಈಗ ಸ್ಪೈಡರ್ ತನ್ನ ಬಲೆನ ಬೀಸಿ ಆ ಹೆಲಿಕಾಪ್ಟರ್ ಅಲ್ಲೇ ಸ್ಟ್ರಕ್ ಆಗೋ ಹಾಗೆ ಮಾಡ್ತಾರೆ. ಈಗ ಸ್ಪೈಡರ್ ಆ ಆತ್ಮನ ಅಲ್ಲೇ ಸ್ಟ್ರಕ್ ಮಾಡಿದೆ ಅಂತ ಎಂಜೆ ಹತ್ರ ಹೋಗ್ತಾರೆ. ಎಂಜೆಗೆ ನೀನ್ ತೊಂದ್ರೆಲಿದ್ಯಾ, ನೀನ್ ನನ್ ಜೊತೆ ಬಾ ಅಂತ ಹೇಳಿ ಎಂಜಿನ ಕರ್ಕೊಂಡು ಹೋಗ್ತಾರೆ. ರಾತ್ರಿ ಆಗುತ್ತೆ. ಒಂದು ಬಿಲ್ಡಿಂಗ್ ನ ಟೆರೆಸ್ ಮೇಲೆ ಇವರಿಬ್ರು ಇರ್ತಾರೆ. ಈಕೆ ಸ್ಪೈಡರ್ ಜೊತೆ ಮಾತಾಡೋದಕ್ಕೆ ಶುರು ಮಾಡ್ತಾಳೆ. ನೀನ್ ಪೀಟರ್ ಅಂತ ನನಗ್ ಗೊತ್ತು, ಸ್ಪೈಡರ್ ಅಂತಾನು ನನಗ್ ಗೊತ್ತು. ನಾವಿಬ್ರು ಪ್ರೀತಿ ಮಾಡ್ತಿದ್ವಿ, ನಮ್ಮನ್ನ ಯಾರೋ ದೂರ ಮಾಡ್ತಿದ್ದಾರೆ, ನಮ್ ನೆನಪುಗಳನ್ನ ಯಾರೋ ಅಳಿಸ್ದಂಗಾಗಿದೆ ಅಂತ ಸ್ಪೈಡರ್ ನ ಮಾಸ್ಕ್ ತೆಗೆದು ಸ್ಪೈಡರ್ಗೆ ಕಿಸ್ ಮಾಡೋದಕ್ಕೆ ಶುರು ಮಾಡ್ತಾಳೆ. ಈ ಕಡೆ ಸ್ಪೈಡರ್ ಕೂಡ ಎಂಜೆಗೆ ಎಲ್ಲ ನೆನಪಿದೆ ಅಂತ ಖುಷಿಯಾಗಿ ಆತನು ಕೂಡ ಕಿಸ್ ಮಾಡ್ತಿರ್ತಾನೆ. ಫ್ರೆಂಡ್ಸ್, ಇಲ್ಲಿ ಟ್ವಿಸ್ಟ್ ಏನಂದ್ರೆ ಇದು ಕೂಡ ಎಂಜೆ ಅಲ್ಲ, ಎಂಜೆ ದೇಹದೊಳಗಡೆ ಆ ಆತ್ಮ ಸೇರ್ಕೊಂಡಿದೆ. ಆ ಆತ್ಮ ಸ್ಪೈಡರ್ ಜೊತೆ ಮಾತಾಡುತ್ತೆ, ಎಂಜೆನ ಸಾಯಿಸ್ತೀನಿ ಅಂತ ಹೇಳುತ್ತೆ. ಸ್ಪೈಡರ್ಗೆ ಕೋಪ ಬಂದು ಆತನಲ್ಲಿರೋ ಡಾರ್ಕ್ ಪರ್ಸನಾಲಿಟಿ ಆಚೆ ಬಂದು ಎಂಜೆ ಕತ್ತನ ಹಿಡಿತಾನೆ, ಆಕೆಗೆ ಹೊಡಿತಾನೆ ಕೂಡ. ಎಂಜೆ ಇನ್ನೇನೋ ಬಿಲ್ಡಿಂಗ್ ಇಂದ ಕೆಳಗಡೆ ಬಿದ್ದೋಗ್ಬೇಕು ಅಷ್ಟ್ರಲ್ಲಿ ಸ್ಪೈಡರು ನಾರ್ಮಲ್ ಆಗಿ ಎಂಜೆನ ಈ ಕಡೆ ಹೇಳ್ಕೊಳ್ತಾನೆ. ನೆಕ್ಸ್ಟ್ ಸ್ಪೈಡರು ತನ್ನ ಶೂಟ್ ಅಲ್ಲಿರೋ ವೆಬ್ ಕ್ಯಾಮ್ ಇಂದ ಆ ಬಿಲ್ಡಿಂಗ್ ಸರೌಂಡಿಂಗ್ ಅಲ್ಲಿರೋ ಲೊಕೇಶನ್ ಅಲ್ಲಿ ಯಾರ್ಯಾರಿದ್ದಾರೆ ಅಂತ ನೋಡ್ತಾನೆ. ಆಗ ಇಲ್ಲಿ ಸ್ಪೈಡರ್ಗೆ ಗೊತ್ತಾ, ಈ ಆತ್ಮ ಜೀನಿ ಗ್ರೇ ಅನ್ನೋ ಒಂದು ಚಿಕ್ಕ ಹುಡುಗಿದು. ಈ ಜೀನಿ ಅನ್ನೋ ಹುಡುಗಿಗೆ ಟೆಲಿಪತಿ ಪವರ್ ಇರುತ್ತೆ. ಅಂದ್ರೆ ಎಲ್ಲರ ದೇಹವನ್ನ ಆರಾಮಾಗಿ ನುಗ್ಗಿ ಅವರ ಮೈಂಡ್ ಅನ್ನ ಕಂಟ್ರೋಲ್ ಮಾಡೋ ಶಕ್ತಿ ಈ ಜೀನಿಗಿರುತ್ತೆ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಪೈಡರು ಎಂಜೆನ ಹೇಗಾದ್ರೂ ಮಾಡಿ ಸೇವ್ ಮಾಡ್ಬೇಕು ಅಂತ ಪನಿಷರ್ ನ ಸಹಾಯ ಕೇಳ್ತಾನೆ. ಎಂಜೆ ಡೇಂಜರ್ ಅಲ್ಲಿ ಇದ್ದಾಳೆ, ನನ್ ಡಿವೈಸ್ ಯಾಕೋ ಸ್ವಲ್ಪ ಸರಿಯಾಗಿ ವರ್ಕ್ ಮಾಡ್ತಿಲ್ಲ, ನಾನ್ ಬರೋ ತನಕ ಎಂಜೆನ ಸ್ವಲ್ಪ ಸೇಫ್ ಆಗಿ ನೋಡ್ಕೊಂತ ಹೇಳ್ತಾನೆ. ಇದಕ್ಕೆ ಪನಿಷರ್ ಫ್ರಾಂಕ್ ಸ್ಟಾರ್ಟಿಂಗ್ ಒಪ್ಕೊಳ್ದೇ ಇದ್ರು ಆಮೇಲೆ ನಿನ್ ಡಿವೈಸ್ ನ ಇಲ್ಲೇ ಸರಿ ಮಾಡ್ಕೊ ಅಂತ ಅದಕ್ಕೆ ಬೇಕಾದ ಎಕ್ವಿಪ್ಮೆಂಟ್ಸ್ ನ ಕೊಡ್ತಾನೆ. ಈಗ ಸ್ಪೈಡರ್ ಮತ್ತೆ ಎಂಜೆ ಇಬ್ರು ಸೇರ್ಕೊಂಡು ಆ ಡಿವೈಸ್ ನ ರಿಪೇರ್ ಮಾಡ್ತಾರೆ. ಎಂಜೆ ಬಯೋಕೆಮಿಕಲ್ ಇಂಜಿನಿಯರಿಂಗ್ ಮಾಡಿರೋದ್ರಿಂದ ಇದ್ರ ಬಗ್ಗೆ ಗೊತ್ತಿರುತ್ತೆ. ಅಂಡ್ ಇವರಿಬ್ರು ಮತ್ತೊಂದು ಡಿವೈಸ್ ನ ಕ್ರಿಯೇಟ್ ಮಾಡ್ತಾರೆ. ಅದೇನಂದ್ರೆ ಆ ಡಿವೈಸ್ ನ ಜೀನ್ ನ ನೆಕ್ಕಿಗೆ ಹಾಕಿದ್ರೆ ಅವಳ ಪವರ್ ನ ಅದು ಬ್ಲಾಕ್ ಮಾಡುತ್ತೆ. ಸೊ ಹೀಗಿದ್ದಾಗ ಜೀನ್ ಹೆಡ್ ಕ್ವಾರ್ಟರ್ಸ್ ಕಡೆಗೆ ಹೋಗ್ತಾ ಇರೋದು ಗೊತ್ತಾಗುತ್ತೆ. ಸ್ಪೈಡರ್ ಕೂಡ ಅಲ್ಲಿಗೆ ಹೋಗ್ತಾನೆ. ಸ್ಪೈಡರ್ಗೆ ಇಲ್ಲಿ ಡಾಕ್ಟರ್ ಬ್ರೂಸ್ ಬ್ಯಾನರ್ ಕೈಯಲ್ಲಿದ್ದ ಡಿವೈಸ್ ಕಾಣಿಸುತ್ತೆ. ಇಲ್ಲಿ ನಮ್ಗೆ ಅರ್ಥ ಆಗುತ್ತೆ, ಡಾಕ್ಟರ್ ಬ್ರೂಸ್ ಬ್ಯಾನರ್ ಹಲ್ಕ್ ನ ಬಾಡಿ ಒಳಗಡೆ ಜೀನ್ ಸೇರ್ಕೊಂಡು ಬ್ರೂಸ್ ಬ್ಯಾನರ್ ನ ಕಂಟ್ರೋಲ್ ಮಾಡ್ತಾ ಇದ್ದಾಳೆ ಅಂತ. ಸ್ಪೈಡರ್ ಹಾಗೆ ಬ್ರೂಸ್ ಬ್ಯಾನರ್ ನಡುವೆ ಸಖತ್ ಫೈಟ್ ನಡೆಯುತ್ತೆ. ಸ್ಪೈಡರ್ ನ ಸಾಯೋ ಹಾಗೆ ಬ್ರೂಸ್ ಬ್ಯಾನರ್ ಹೊಡ್ತಿರ್ತಾನೆ. ಇದೇ ಟೈಮ್ಗೆ ಪನಿಷರ್ ಎಂಟ್ರಿ ಕೊಡ್ತಾನೆ. ಹೆಲ್ಪ್ ಆಗ್ಲಿ ಅಂತ ಎಂಜೆನೆ ಪನಿಷರ್ ನ ಕಳ್ಸಿರ್ತಾಳೆ. ಪನಿಷರ್ ಸ್ಪೈಡರ್ ನ ಸೇವ್ ಮಾಡ್ತಾನೆ. ಅಂಡ್ ಪನಿಷರ್ ಹೇಳ್ತಾನೆ, ನಾನು ಜೀನ್ ನ ನೋಡ್ಕೋತೀನಿ, ನೀನು ಬ್ರೂಸ್ ಬ್ಯಾನರ್ ನ ನೋಡ್ಕೊಂತ ಹೇಳ್ತಾನೆ. ಫ್ರೆಂಡ್ಸ್, ಇಲ್ಲಿ ಸ್ಪೈಡರು ಬ್ರೂಸ್ ಬ್ಯಾನರ್ ನ ಬೆನ್ ಮೇಲೆ ಕೂತು ಅವನ ನೆಕ್ಕಿಗೆ ಡಿವೈಸ್ ನ ಹಾಕ್ಬೇಕಾಗಿರುತ್ತೆ. ಅಂಡ್ ಸ್ಪೈಡರ್ ಪನಿಷರ್ಗೆ ಪದೇ ಪದೇ ಹೇಳ್ತಾ ಇರ್ತಾನೆ, ಜೀನಿಂದ ನೀನು 33 ಫೀಟ್ ದೂರ ಇರು, ಇಲ್ಲಾಂದ್ರೆ ಆಕೆ ನಿನ್ನನ್ನು ಸಹ ಕಂಟ್ರೋಲ್ ಮಾಡ್ತಾಳೆ ಅಂತ. ಮತ್ತೆ ಈಗ ಹಲ್ಕ್ ಆಗಿ ಸ್ಪೈಡರ್ ನಡುವೆ ಸಖತ್ ಫೈಟ್ ಇರುತ್ತೆ. ಏನೇ ಮಾಡಿದ್ರು ಹಲ್ಕ್ ನ ಕಂಟ್ರೋಲ್ ಮಾಡಕ್ ಆಗ್ತಾ ಇರೋದಿಲ್ಲ. ಆಗ ಸ್ಪೈಡರ್ ಹಲ್ಕ್, ನಾನ್ ನಿನ್ ಫ್ರೆಂಡ್ ಪೀಟರ್ ಪಾರ್ಕರ್, ದಯವಿಟ್ಟು ಶಾಂತವಾಗು ಅಂತ ಕೇಳ್ಕೊಳ್ತಾನೆ. ತುಂಬಾನೇ ಎಕ್ಸ್ಟ್ರೀಮ್ ಅಲ್ಲಿರೋ ಹಲ್ಕ್ ಈಗ ನಿಧಾನವಾಗಿ ಹಲ್ಕ್ ಇಂದ ಬ್ರೂಸ್ ಬ್ಯಾನರ್ ಆಗಿ ಕನ್ವರ್ಟ್ ಆಗ್ತಾನೆ. ಈ ಕಡೆ ಜೀನ್ ನ ಆತ್ಮ ಪನಿಷರ್ ಬಾಡಿ ಒಳಗಡೆ ಸೇರ್ಕೊಂಡಿದೆ. ಪನಿಷರ್ ಈಗ ಹೆಡ್ ಕ್ವಾರ್ಟರ್ಸ್ ಒಳಗಡೆ ಹೋಗಿ ವಿಲ್ ನ ಹಿಡ್ಕೊಂಡು ವಿಮ್ಯಾಕ್ಸ್ ಅಂದ್ರೆ ಏನು ಅಂತ ಟಾರ್ಚರ್ ಮಾಡ್ತಿರ್ತಾನೆ. ಅಂಡ್ ಜೀನ್ ನ ಆತ್ಮ ಅಲ್ಲಿರೋರ್ನೆಲ್ಲ ಸಾಯಿಸೋದಕ್ಕೆ ನೋಡುತ್ತೆ. ಅಷ್ಟರಲ್ಲಿ ಸ್ಪೈಡರ್ ಅಲ್ಲಿಗೆ ಬರ್ತಾನೆ. ಜೀನ್ ನ ನೆಕ್ಕಿಗೆ
ಆ ಡಿವೈಸ್ ಅನ್ನ ಹಾಕ್ತಾನೆ. ಈಗ ಜೀನ್ ನ ಪವರ್ ಕಂಪ್ಲೀಟ್ ಬ್ಲಾಕ್ ಆಗುತ್ತೆ. ಆಕೆನ ಅಲ್ಲೇ ಅರೆಸ್ಟ್ ಕೂಡ ಮಾಡ್ಲಾಗುತ್ತೆ. ಈಕೆ ಮೂರ್ಛೆ ತಪ್ಪೋದಕ್ಕಿಂತ ಮುಂಚೆ ಸಾರಾ ಅನ್ನೋ ಒಂದು ಹೆಸರನ್ನ ಸ್ಪೈಡರ್ಗೆ ಹೇಳ್ತಾಳೆ. ಫ್ರೆಂಡ್ಸ್, ಇಲ್ಲಿ ಈ ಜೀನ್ ಯಾಕೆ ಹೀಗೆ ಆಡ್ತಿದ್ದಾಳೆ, ಸಾರಾ ಅಂದ್ರೆ ಯಾರು, ವಿಮ್ಯಾಕ್ಸ್ ಅಂದ್ರೆ ಏನು, ಬನ್ನಿ ಕಥೆಲಿ ಮುಂದೆ ನೋಡ್ತಾ ಹೋಗೋಣ. ನೆಕ್ಸ್ಟ್ ಸೀನ್ ಅಲ್ಲಿ ಪೀಟರ್ ಎಂಜೆಗೆ ಕೊಡ್ಬೇಕು ಅನ್ಕೊಂಡಿದ್ದ ಆ ಹಳೆಯ ಲೆಟರ್ ಎಂಜೆ ಕೈಗೆ ಸಿಕ್ಕಿ ಅದನ್ನ ಓದಿರ್ತಾಳೆ. ಈಕೆಗೆ ತುಂಬಾನೇ ಕನ್ಫ್ಯೂಸ್ ಆಗ್ತಾ ಇರುತ್ತೆ. ನೀನ್ ಯಾಕೆ ಇದನ್ನ ನನ್ಗೆ ಮೊದ್ಲೇ ಹೇಳಲಿಲ್ಲ, ಅಷ್ಟಕ್ಕೂ ನನ್ನ ನೆನಪುಗಳನ್ನ ಅಳಿಸೋ ಶಕ್ತಿ ನಿನ್ಗಿಲ್ಲ, ನೀನ್ ಯಾರು, ನಾನ್ ನಿನ್ನ ನೋಡ್ಬೇಕು ಅಂತ ಹೇಳ್ತಾಳೆ. ಆಗ ಸ್ಪೈಡರ್ ಮಾಸ್ಕ್ ಅನ್ನ ತೆಗೆದು ತೋರಿಸ್ತಾನೆ. ನೀನ್ ಕೆಫೆಲ್ ಸಿಕ್ಕಿದ್ದೆ ಅಂಡ್ ಪಾರ್ಟಿಗೂ ಕೂಡ ಬಂದಿದ್ದೆ, ನೀನೊಬ್ಬ ಸ್ಪೈಡರ್, ನಿನ್ಗೆ ನಿಂದೇ ಆದ ಕೆಲವೊಂದು ಜವಾಬ್ದಾರಿಗಳಿದೆ ಅಂತ ಹೇಳ್ತಿರ್ತಾಳೆ. ಈ ಕಡೆ ಸ್ಪೈಡರ್ ಐ ಲವ್ ಯು, ನಾನ್ ನಿನ್ನ ಇಷ್ಟ ದಿನ ತುಂಬಾ ಮಿಸ್ ಮಾಡ್ಕೊಂಡೆ ಅಂತ ಹೇಳ್ತಿರ್ತಾನೆ. ಆದ್ರೆ ಈಕೆ ಸ್ಪೈಡರ್ ಪ್ರೀತಿನ ಒಪ್ಕೊಳ್ಳೋದಿಲ್ಲ. ಐ ಆಮ್ ಸಾರಿ, ನಾನ್ ನಿನ್ನ ಪ್ರೀತಿ ಮಾಡ್ತಿಲ್ಲ ಅಂತ ಹೇಳ್ತಾಳೆ. ಸ್ಪೈಡರ್ಗೆ ಹಾರ್ಟ್ ಬ್ರೇಕ್ ಆಗುತ್ತೆ. ಫ್ರೆಂಡ್ಸ್, ಇಲ್ಲಿ ಎಂಜೆಗೆ ಹಳೆಯ ಲೆಟರ್ ನ ಓದಿದ್ರು ಸಹ ಪೀಟರ್ ಪಾರ್ಕರ್ ಯಾರು ಅನ್ನೋದು ಆಕೆಗೆ ನೆನಪಿಗೆ ಬಂದಿಲ್ಲ. ಸೊ ಆಬ್ವಿಯಸ್ಲಿ ಇವಳು ಆತನ ಪ್ರೀತಿನ ಒಪ್ಕೊಳ್ಳೋದಕ್ಕೆ ಸಾಧ್ಯ ಆಗಲ್ಲ. ನೆಕ್ಸ್ಟ್ ಪೀಟರ್ ಎಂಜೆನ ಅವಳ ಮನೆಗೆ ಕರ್ಕೊತಾನೆ. ಎಂಜೆ ಪೀಟರ್ ನ ಮನೆ ಒಳಗಡೆ ಕರೀತಾಳೆ. ಅಲ್ಲಿ ಪೀಟರ್ ನ ಕ್ಲೋಸ್ ಫ್ರೆಂಡ್ ನೆಡ್ ಕೂಡ ಇರ್ತಾನೆ. ಆಫ್ಟರ್ ಲಾಂಗ್ ಟೈಮ್ ಪೀಟರ್ ತನ್ನ ಫ್ರೆಂಡ್ಸ್ ಜೊತೆ ಖುಷಿಯಾಗಿ ಮಾತಾಡ್ತಾ ಕಾಲ ಕಳೀತಾನೆ. ಆದ್ರೆ ಫ್ರೆಂಡ್ಸ್, ನೆಡ್ಗೂ ಸಹ ಈ ಪೀಟರ್ ಪಾರ್ಕರ್ ಯಾರು ಅನ್ನೋದು ನೆನಪಿಗಿಲ್ಲ. ನೆಕ್ಸ್ಟ್ ಸೀನ್ ಅಲ್ಲಿ ಸ್ಪೈಡರ್ ಬ್ಲಾಕ್ ವಿಡೋ ಹತ್ರ ಡಿಸ್ಕಸ್ ಮಾಡ್ತಾ ಇರ್ತಾನೆ. ಜೀನ್ ತಾನು ಅನ್ಕಾನ್ಶಿಯಸ್ ಆಗೋದಕ್ಕಿಂತ ಮುಂಚೆ ಸಾರಾ ಅನ್ನೋ ಹೆಸರನ್ನ ಹೇಳಿದ್ಲು ಅಂತ. ಈಗ ಬ್ಲಾಕ್ ವಿಡೋ ಒಂದು ಬ್ಯಾಕ್ ಸ್ಟೋರಿಯನ್ನ ಸ್ಪೈಡರ್ಗೆ ಹೇಳ್ತಾಳೆ. ಆಕ್ಚುಲಿ ಸಾರಾ ಜೀನ್ಗೆ ಅಕ್ಕ ಆಗಿರ್ತಾಳೆ. ಸಾರಾಗೂ ಸಹ ಟೆಲಿಪತಿ ಪವರ್ ಅಂದ್ರೆ ಹಾಪಿಂಗ್ ಪವರ್ ಇರುತ್ತೆ. ಈಕೆನೂ ಸಹ ಜೀನ್ ತರನೇ ಎಲ್ಲರ ದೇಹದ ಒಳಗಡೆ ನುಗ್ಗಿ ಅವರ ಮೈಂಡ್ ನ ಕಂಟ್ರೋಲ್ ಮಾಡೋ ಶಕ್ತಿ ಇರುತ್ತೆ. ಆಗ ವೆಲ್ಕಡಿಯವರು ಸಾರಾನ ಕಿಡ್ನಾಪ್ ಮಾಡಿ ವಿಚಿತ್ರವಾದ ಎಕ್ಸ್ಪೆರಿಮೆಂಟ್ ಮಾಡ್ತಾ ಸಾರಾಗೆ ಟಾರ್ಚರ್ ಮಾಡ್ತಿರ್ತಾರೆ. ಈ ಟಾರ್ಚರ್ ನ ತಡ್ಕೊಳಕ್ಕಾಗದೆ ಸಾರಾ ಸತ್ತೋಗಿರ್ತಾಳೆ. ಈ ಕಡೆ ಜೀನ್ ಮೇಲೆ ವಿಲ್ಕಡಿಯವರು ಡಿಫ್ರೆಂಟ್ ಎಕ್ಸ್ಪೆರಿಮೆಂಟ್ ಮಾಡ್ತಾ ಜೀನ್ಗೆ ಟಾರ್ಚರ್ ಮಾಡ್ತಾ ಇರ್ತಾರೆ. ಈ ಟಾರ್ಚರ್ ನ ಜೀನ್ಗೆ ತಡ್ಕೊಳಕ್ ಆಗ್ತಾ ಇರೋದಿಲ್ಲ. ಜೀನ್ ಅಲ್ಲಿ ವಿಮ್ಯಾಕ್ಸ್ ಅನ್ನೋ ಒಂದು ಲೇಬಲ್ ಅನ್ನ ನೋಡ್ತಾಳೆ. ಈಗ ಜೀನ್ಗೆ ರಿಯಲೈಸ್ ಆಗುತ್ತೆ, ಇದೇ ತರ ತನ್ನ ಅಕ್ಕ ಸಾರೆನ ವಿಲ್ಕಡಿಯವರು ಟಾರ್ಚರ್ ಮಾಡ್ತಾ ಇರ್ಬೇಕಾದ್ರೆ ಆಕೆ ವಿಮ್ಯಾಕ್ಸ್ ಅನ್ನೋ ಒಂದು ವರ್ಡ್ ಅನ್ನ ನೋಡಿರ್ತಾಳೆ. ಸಾರಾ ಸಾಯೋದಕ್ಕಿಂತ ಮುಂಚೆ ಟೆಲಿಪತಿ ಮೂಲಕ ತನ್ನ ತಂಗಿ ಜೀನ್ಗೆ ವಿಮ್ಯಾಕ್ಸ್ ಅನ್ನೋ ಪದನ ಹೇಳಿರ್ತಾಳೆ. ಸೊ ಜೀನ್ ವಿಮ್ಯಾಕ್ಸ್ ಅಂದ್ರೆ ಒಂದು ಕೋಡ್ ವರ್ಡ್ ಅಂತ ತಿಳ್ಕೊಂಡಿರ್ತಾಳೆ. ಆದ್ರೆ ಅದು ಕೋಡ್ ವರ್ಡ್ ಅಲ್ಲ, ಸಾರಾ ತನ್ನ ಸಾಯೋದಕ್ಕಿಂತ ಮುಂಚೆ ಕೊನೆಯದಾಗಿ ನೋಡಿರೋ ಒಂದು ಲೇಬಲ್. ಸೊ ಈಗ ಜೀನ್ಗೆ ಅರ್ಥ ಆಗುತ್ತೆ, ತನ್ನಕ್ಕ ಸಾರಾ ಸಾಯೋದಕ್ಕೆ ವಿಲ್ ಹಾಗೆ ಅವ್ರ ಕಡೆಯವರೇ ಕಾರಣ ಅಂತ. ಈ ಕಡೆ ಈ ಎಲ್ಲಾ ವಿಚಾರ ಸ್ಪೈಡರ್ಗೂ ಕೂಡ ತಿತ್ತೆ. ಜೀನ್ ನ ವಿಲ್ ಕಡೆಯವರಿಂದ ಕಾಪಾಡಬೇಕು ಅಂತ ಹೆಡ್ ಕ್ವಾರ್ಟರ್ಸ್ ಕಡೆಗೆ ಬರ್ತಾನೆ. ಅಲ್ಲಿದ್ದ ಸೆಕ್ಯೂರಿಟಿ ಗಾರ್ಡ್ಗಳು ಸ್ಪೈಡರ್ ನ ತಡಿತಾರೆ. ಆದ್ರೂ ಕೂಡ ಸ್ಪೈಡರ್ ಅವ್ರಿಗೆಲ್ಲ ಹೊಡೆದು ಒಳಗಡೆ ಹೋಗ್ತಾನೆ. ಈ ಕಡೆ ಜೀನ್ಗೆ ಎಕ್ಸ್ಟ್ರೀಮ್ ಲೆವೆಲ್ ಅಲ್ಲಿ ಪವರ್ ಬಂದ್ಬಿಟ್ಟಿದೆ. ಈಕೆಗೆ 33 ಫೀಟ್ ಗಿಂತ ಮೇಲೆ ಜಂಪ್ ಮಾಡಕ್ ಆಗ್ತಿರ್ಲಿಲ್ಲ. ಆದ್ರೆ ಈಗ ಜೀನ್ 1 ಕಿಲೋಮೀಟರ್ ದೂರದವರೆಗೂ ಸಹ ಎಲ್ಲರನ್ನೂ ಕಂಟ್ರೋಲ್ ಮಾಡೋ ಶಕ್ತಿ ಉಳ್ಗಿದೆ. ಈಕೆ ಅಲ್ಲಿರೋರ್ನೆಲ್ಲ ಫ್ರೀಸ್ ಮಾಡ್ಬಿಡ್ತಾಳೆ. ಈವನ್ ಎಂಜೆ ನೆಡ್ ಸಹ ಫ್ರೀಸ್ ಆಗ್ಬಿಡ್ತಾರೆ. ಯಾರು ಕೂಡ ಅಳ್ಳಾಡೋದಿಲ್ಲ. ಆದ್ರೆ ಸ್ಪೈಡರ್ ಮ್ಯಾನ್ ಮಾತ್ರ ಫ್ರೀಸ್ ಆಗಲ್ಲ, ಅವ್ನ್ ನಾರ್ಮಲ್ ಆಗಿ ಇರ್ತಾನೆ. ಬಿಕಾಸ್ ಅವನು ಸ್ಪೈಡರ್ ಮ್ಯಾನ್. ಜೀನ್ಗೆ ಅವನ್ನ ಫ್ರೀಸ್ ಮಾಡೋಕ್ ಆಗಲ್ಲ. ಜೀನ್ ತುಂಬಾ ಪವರ್ಫುಲ್ ಆದ ನಿಂಜಾ ಟೀಮ್ ನ ಸ್ಪೈಡರ್ ಮೇಲೆ ಅಟ್ಯಾಕ್ ಮಾಡಿಸ್ತಾಳೆ. ಈಕೆಗೆ ಎಲ್ಲರನ್ನ ಒಟ್ಟಿಗೆ ಕಂಟ್ರೋಲ್ ಮಾಡೋ ಶಕ್ತಿ ಜಾಸ್ತಿ ಆಗಿದೆ. ಆ ನಿಂಜಾಗಳ ಎಲ್ಲರ ಬಾಡಿ ಒಳಗಡೆ ನುಗ್ಗಿ ಜೀನ್ ಸ್ಪೈಡರ್ ಮೇಲೆ ಅಟ್ಯಾಕ್ ಮಾಡ್ತಾಳೆ. ನಮ್ ಸ್ಪೈಡರ್ ಕೂಡ ತುಂಬಾ ಪವರ್ಫುಲ್. ಅವನಲ್ಲಿದ್ದ ಡಾರ್ಕ್ ಪರ್ಸನಾಲಿಟಿ ಹೊರಗೆ ಬರುತ್ತೆ. ಸ್ಪೈಡರ್ ನ ಕಣ್ಣು ಕಪ್ಪಾಗುತ್ತೆ. ಸ್ಪೈಡರ್ ಈಗ ನಿಂಜಾಗಳಿಗೆ ಚೆನ್ನಾಗಿ ಹೊಡಿತಾನೆ. ಆದ್ರೆ ಅವ್ರನ್ನ ಸಾಯಿಸಲ್ಲ. ಸ್ಪೈಡರ್ಗೆ ಈಗ ತನ್ನ ಪವರ್ ನ ಕಂಟ್ರೋಲ್ ಮಾಡೋದ್ ಗೊತ್ತಿದೆ. ಈ ಕಡೆ ಜೀನ್ ತನ್ನ ಅಕ್ಕನ್ ಸಾಯಿಸಿದ ವಿಲ್ ನ ಸಾಯಿಸ್ಬೇಕು ಅಂತ ಅನ್ಕೊಂಡಿರ್ತಾಳೆ. ಸ್ಪೈಡರ್ ಜೀನ್ಗೆ ಬುದ್ಧಿವಾದ ಹೇಳ್ತಿರ್ತಾನೆ. ನೋಡು, ವಿಲ್ ನ ಸಾಯಿಸ್ಬೇಡ, ಬಿಟ್ಬಿಡು. ವಿಲ್ ನ ಸಾಯಿಸಿದ್ರೆ ಸತ್ತಿರೋ ನಿಮ್ಮ ಅಕ್ಕ ಸಾರಾ ವಾಪಸ್ ಬರೋದಿಲ್ಲ. ಪ್ರಪಂಚ ನೀನ್ ಅನ್ಕೊಂಡಿರೋಷ್ಟು ಕೆಟ್ಟದ್ದಲ್ಲ ಅಂತ ಹೇಳ್ತಾ ಇರ್ತಾನೆ. ಜೀನ್ ಮಾತ್ರ ಸ್ಪೈಡರ್ ಮಾತನ್ನ ಕೇಳ್ತಾ ಇರೋದಿಲ್ಲ. ಯಾರು ಸರಿ ಇಲ್ಲ, ಇಡೀ ಪ್ರಪಂಚವೇ ಕರಪ್ಟೆಡ್, ಎಲ್ಲರನ್ನು ಸಾಯಿಸ್ತೀನಿ ಅಂತ ಹೇಳ್ತಿರ್ತಾಳೆ. ಇದನ್ನೆಲ್ಲ ತಡಿಯೋಕ್ ಬಂದ ಸ್ಪೈಡರ್ಗೆ ನಾನ್ ನಿನ್ ಬಾಡಿ ಒಳಗಡೆ ನುಗ್ಗಿ ನಿನ್ ಮೈಂಡ್ ಕಂಟ್ರೋಲ್ ಮಾಡಕ್ ಆಗಲ್ಲ ಅನ್ಕೊಂಡಿದ್ಯಾ ಅಂತ ಕೇಳ್ತಾಳೆ. ಆಗ ಸ್ಪೈಡರ್ ಗೋ ಹ್ಯಾಡ್ ಟ್ರೈ ಅಂತ ಹೇಳ್ತಾನೆ. ಈಗ ಜೀನ್ ಸ್ಪೈಡರ್ ದೇಹದೊಳಗಡೆ ನುಗ್ಗಿ ಸ್ಪೈಡರ್ ನ ಮೈಂಡ್ ಕಂಟ್ರೋಲ್ ಮಾಡೋದಕ್ಕೆ ನೋಡ್ತಾಳೆ. ಈಗ ಇಲ್ಲಿ ಜೀನ್ಗೆ ಸ್ಪೈಡರ್ ನ ಆಂಟಿ ಮಾತಾಡ್ತಿರೋ ಹಾಗೆ ಕೇಳಿಸುತ್ತೆ. ನಿನ್ನಲ್ಲಿರೋ ಪವರ್ ನ ಒಳ್ಳೆದಕ್ಕೆ ಯೂಸ್ ಮಾಡು. ನಿನ್ನಲ್ಲಿ ಪವರ್ ಇದ್ದಷ್ಟು ಜವಾಬ್ದಾರಿ ಜಾಸ್ತಿ. ಪ್ರಪಂಚದಲ್ಲಿರೋರೆಲ್ಲ ಕೆಟ್ಟವ್ರಲ್ಲ, ಕೆಟ್ಟವರಿಗೆ ಯಾವಾಗ್ಲೂ ತಿಳಿಸಿ ಬುದ್ಧಿ ಹೇಳ್ಬೇಕು ಅಂತ ಹೇಳ್ತಾಳೆ. ಈ ಮಾತು ಜೀನ್ಗೆ ಟಚ್ ಆಗುತ್ತೆ. ಈ ಮಾತು ಜೀನ್ ಮನ್ಸನ್ನ ಮುಟ್ಟುತ್ತೆ. ಆಗ ಸ್ಪೈಡರ್ ಹೇಳ್ತಾನೆ, ನೋಡು, ನೀನು ಒಬ್ಬಂಟಿಯಲ್ಲ, ನಿನಗೆ ನಾನಿದ್ದೀನಿ. ಪ್ರಪಂಚದಲ್ಲಿರೋರೆಲ್ಲ ಕೆಟ್ಟವ್ರಲ್ಲ ಅಂತ ಹೇಳ್ತಾನೆ. ಇದನ್ನೆಲ್ಲ 1 ಕಿಲೋಮೀಟರ್ ಆಚೆ ದೂರದಿಂದ ಪನಿಷರ್ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಇದೇ ಟೈಮ್ಗೆ ಈಗ ಪನಿಷರ್ ಜೀನ್ಗೆ ಪಾಯಿಂಟ್ ಮಾಡಿ ಶೂಟ್ ಮಾಡ್ತಾನೆ. ಸ್ಪೈಡರ್ ಮೈಂಡ್ ನ ಜೀನ್ ಕಂಟ್ರೋಲ್ ಮಾಡ್ತಿದ್ರು. ಸ್ಪೈಡರ್ಗೆ ತನ್ನ ಒಂದು ಸ್ಪೈಡಿ ಸೆನ್ಸ್ ಇರುತ್ತೆ. ಅದರಿಂದ ಅವನು ಜೀನ್ಗೆ ಅಡ್ಡಲಾಗಿ ಬರ್ತಾನೆ. ಜೀನ್ಗೆ ಬೀಳ್ಬೇಕಾಗಿದ್ದ ಬುಲೆಟ್ ಸ್ಪೈಡರ್ ಬೆನ್ನಿಗೆ ಬೀಳುತ್ತೆ. ಇದರಿಂದ ಸ್ಪೈಡರ್ ಇಂಜೂರ್ಡ್ ಆಗ್ತಾನೆ. ಇದರಿಂದ ಪನಿಷರ್ಗೆ ಜೀನ್ಗೆ ಗಿಲ್ಟ್ ಫೀಲ್ ಆಗುತ್ತೆ.
ಇಮಿಡಿಯೇಟ್ಲಿ ಸ್ಪೈಡರ್ ನ ಹಾಸ್ಪಿಟಲ್ಗೆ ಸೇರಿಸಲಾಗುತ್ತೆ. ಜೀನ್ ತನ್ನ ಮ್ಯಾಜಿಕಲ್ ಪವರ್ ಇಂದ ಸ್ಪೈಡರ್ ನ ಕ್ಯೂರ್ ಮಾಡೋದಕ್ಕೆ ಟ್ರೈ ಮಾಡ್ತಿರ್ತಾಳೆ. ಈ ಕಡೆ ಸ್ಪೈಡರ್ಗೆ ಇಂಜೂರ್ ಆಗಿದೆ ಅಂತ ಇಡೀ ನ್ಯೂಯಾರ್ಕ್ ಸಿಟಿ ಫುಲ್ ನ್ಯೂಸ್ ಸ್ಪ್ರೆಡ್ ಆಗಿದೆ. ಎಲ್ಲಾ ಜನಗಳು ಕೂಡ ಸ್ಪೈಡರ್ ಕ್ಯೂರ್ ಆಗ್ಲಿ ಅಂತ ಪ್ರೇ ಮಾಡ್ತಾ ಇರ್ತಾರೆ. ಸೊ ಸ್ಪೈಡರ್ ಈಗ ಕ್ಯೂರ್ ಆಗ್ತಾನೆ, ಹಾಸ್ಪಿಟಲ್ ಇಂದ ಹೊರಗೆ ಬರ್ತಾನೆ. ಮೂವಿಯ ಎಂಡಿಂಗ್ ನಲ್ಲಿ ಸ್ಪೈಡರ್ ಒಂದು ಕೆಫೆಗೆ ಹೋಗ್ತಾನೆ. ಅಲ್ಲಿ ನೆಡ್ ಕೂಡ ಇರ್ತಾನೆ. ಫ್ರೆಂಡ್ಸ್, ಇಲ್ಲಿ ನೆಡ್ ಆಗಿ ಸ್ಪೈಡರ್ ಶೇಕ್ ಹ್ಯಾಂಡ್ ಅನ್ನ ಮಾಡ್ತಾರೆ. ಇವರಿಬ್ರು ಕ್ಲೋಸ್ ಫ್ರೆಂಡ್ಸ್, ಆದ್ರೆ ಇದ್ಯಾವುದು ನೆಡ್ಗೆ ನೆನಪಿಲ್ಲ ಅನ್ನೋದು ನಿಮಗ್ ಗೊತ್ತೇ ಇದೆ. ಇವರಿಬ್ರು ಶೇಕ್ ಹ್ಯಾಂಡ್ ಮಾಡ್ತಾ ನೆಡ್ ಪೀಟರ್ ಪಾರ್ಕರ್ ಅಂತ ಹೇಳ್ತಾನೆ. ಆದ್ರೆ ಈ ಶೇಕ್ ಹ್ಯಾಂಡ್ ನಾರ್ಮಲ್ ಶೇಕ್ ಹ್ಯಾಂಡ್ ಅಲ್ಲ. ಈ ಹಿಂದೆ ಇವರು ಕ್ಲೋಸ್ ಆಗಿದ್ದಾಗ ನೆಡ್ಗೆ ಪೀಟರ್ ಪಾರ್ಕರ್ ನೆನ್ಪಿದ್ದಾಗ ಮಾಡ್ತಿದ್ದಂತಹ ಶೇಕ್ ಹ್ಯಾಂಡ್ ಇದು. ಅಂದ್ರೆ ಫ್ರೆಂಡ್ಸ್, ಇಲ್ಲಿ ನೆಡ್ಗೆ ಇವನೇ ಪೀಟರ್ ಪಾರ್ಕರ್ ಅಂತ ನೆನ್ಪಿತ್ತಾ, ಇಲ್ಲ ಕೊನೆಯಲ್ಲಿ ಏನಾದ್ರೂ ನೆನ್ಪಾಯ್ತಾ, ಇಲ್ಲ ನೆನ್ಪಿದ್ರು ನೆನ್ಪಿಲ್ದೇ ಇರೋ ಹಾಗೆ ಇದ್ನಾ ಅನ್ನೋದೇ ಪ್ರಶ್ನೆ. ಇಲ್ಲಿಗೆ ಈ ಮೂವಿ ಎಂಡ್ ಆಗುತ್ತೆ. ಪೋಸ್ಟ್ ಕ್ರೆಡಿಟ್ ಸೀನ್ ಅಲ್ಲಿ ನೆಡ್ ಒಂದು ಸ್ಪೈಡಿ ಟ್ರ್ಯಾಕರ್ ಆಪ್ ನ ಕಂಡಿಡ್ದಿದ್ದ ಅಲ್ವಾ, ಆ ಆಪ್ ಮೂಲಕ ಸ್ಪೈಡರ್ ನ ಲೊಕೇಶನ್ ತಿಳ್ಕೊಬಹುದಿತ್ತು. ಈಗ ಸ್ಪೈಡರ್ ನ ಒಂದು ಲೊಕೇಶನ್ ಸ್ಪೇಸ್ ನಲ್ಲಿ ತೋರಿಸ್ತಾ ಇದೆ. ಭೂಮಿ ಮೇಲೆ ಇದ್ದ ಸ್ಪೈಡರ್ ಸ್ಪೇಸ್ ಗೆ ಹೋಗಿದ್ದಾರೆ. ಇಲ್ಲಿ ನಮ್ಗೆ ತೋರಿಸ್ತಾರೆ ಸ್ಪೈಡರ್ ಮ್ಯಾನ್ ವಿಲ್ ರಿಟರ್ನ್. ನೆಕ್ಸ್ಟ್ ಪಾರ್ಟ್ ನಲ್ಲಿ ನಮ್ಮ ಸ್ಪೈಡರ್ ಮ್ಯಾನ್ ಎಲ್ಲಿ ಹೇಗೆ ಕಾಣಿಸ್ಕೊಳ್ತಾರೆ ಅನ್ನೋದನ್ನ ನಾವು ಕಾದು ನೋಡ್ಬೇಕಾಗಿದೆ. ಸೊ ಫ್ರೆಂಡ್ಸ್, ಇದಾಗಿತ್ತು ಸ್ಪೈಡರ್ ಮ್ಯಾನ್ ಬ್ರ್ಯಾಂಡ್ ನ್ಯೂ ಡೇ ಮೂವಿ ಎಕ್ಸ್ಪ್ಲೈನ್. ಚಾನೆಲ್ಗೆ ಹೊಸಬ್ರಾಗಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋಗೊಂದು ಲೈಕ್ ಕೊಡೋದನ್ನ ಮರಿಬೇಡಿ ಫ್ರೆಂಡ್ಸ್. ಮತ್ತೆ ನಾನು ನಿಮ್ಗೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ.